ಲಾಯರ್ ಜಗದೀಶ್ ಮತ್ತು ಧನರಾಜ್ ಆಚಾರ್ ಅವರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಲಾಯರ್ ಜಗದೀಶ್ ಅವರ ಮೇಲೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡುವಂತಹ ಪ್ರಯತ್ನ ಧನರಾಜ್ ಆಚಾರ್ ಅವ್ರ ಕಡೆಯಿಂದ ಆಗುತ್ತೆ. I believe Big Boss, not this person. Shut up your mouth, order. ಅವನೊಬ್ಬ ಕಾಮಿಡಿ ಪೀಸ್ ತರ Silent ಆಗಿ. ಪಾಯಿಂಟ್ ಮಾಡಿ ತೋರಿಸ್ಬೇಡಪ್ಪ. ಈ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಕ್ಕೂ ಲಾಯಕ್ಕಿಲ್ಲ ಅವನು. ಅವನ ಕೈಲಿ ಏನೂ ಆಗಲ್ಲ. ಪ್ರೋಗ್ರಾಮ್ ಆಳ್ಬಾಡಿಲ್ಲ, ನನ್ನ ಹೆಸರು ಬೆರೆಡು, ಯಾವನು ಕಾಲಿಡಬಾರ್ದು. ಧನರಾಜ್ ಇಸ್ ವೆರಿ ಪಾಪ ಕಂಪ್ಯಾರಿಟಿವ್ಲಿ ಹೇಳ್ಬೇಕು ಅಂತಂದ್ರೆ. ಅಭಿ ಚಾಲು ತುಕಾಲಿ ಅವರ ವೈಫ್ ಮನಸ್ಸು ಅವರಿಗೆ ಟ್ರಿಗರ್ ಆಗುತ್ತೆ. ನಾನೇನು ಈ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ಬೇಕಾಗಿಲ್ಲ, ಬಿಗ್ ಬಾಸ್ ನೇ ನಾನು ಡಿಸ್ಟ್ರಾಯ್ ಮಾಡ್ತೀನಿ ಹೊರಗಡೆ ಹೋಗಿ. ನಮ್ಮನ್ನ ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ ಸರಿಯಾಗಿ ಕೊಡ್ತಾರೆ ಅನ್ನುವಂತಹ ಒಂದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ 11ರ 3ನೇ ದಿನ ಅಂದ್ರೆ ಬುಧವಾರದ ಎಪಿಸೋಡ್ ನಲ್ಲೂ ಕೂಡ ನಾಮಿನೇಷನ್ ಬಿಸಿ ಇಡೀ ಮನೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ತಡ್ತಾ ಇದೆ. ಇನ್ಫ್ಯಾಕ್ಟ್ ಟ್ಯೂಸ್ಡೇ ಎಪಿಸೋಡ್ ನ ಕೊನೆಯಲ್ಲಿ ಉಗ್ರಂ ಮಂಜು ಅವರು ಯಮುನಾ ಮತ್ತು ಲಾಯರ್ ಜಗದೀಶ್ ಅವರ ಮಿಮಿಕ್ರಿಯನ್ನ ತುಂಬಾ ಚೆನ್ನಾಗಿ ಫನ್ನಿಯಾಗಿ ತೋರಿಸಿದ್ರು. ಇದರಿಂದ ಮನೆಯವ್ರಿಗೂ ಖುಷಿಯಾಗಿತ್ತು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಫಾಲೋ ಮಾಡ್ತಾ ಇರುವಂತಹ ಪ್ರೇಕ್ಷಕರಿಗೂ ಕೂಡ ಒಂದ್ ರೀತಿ ಸರ್ಪ್ರೈಸ್ ಆಗಿತ್ತು. ಉಗ್ರ ಮಂಜು ಅವ್ರನ್ನ ನಾವು ಒಂದ್ ರೀತಿ ವಿಲನ್ ತರನೇ ನೋಡಿದ್ವಿ, ಬಟ್ ಈ ಒಂದು ಫನ್ನಿ ಆಂಗಲ್ ಕೂಡ ಅವರಲ್ಲಿದೆ. ಇದು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದೆ. ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ 11ರ ಮೊದಲ ಎಂಟರ್ಟೈನರ್ ಆಗಿ ಉಗ್ರ ಮಂಜು ಅವರು ಹೊರ ಹೊಮ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಬಂದಿತ್ತು. ಅದೇ ವೆಡ್ನೆಸ್ಡೇ ಎಪಿಸೋಡ್ ನಲ್ಲೂ ಕೂಡ ಮುಂದುವರೆದಿದೆ. ಉಗ್ರ ಮಂಜು ಅವರು ರಾತ್ರಿ ತಮ್ಮ ಮೇಲೆ ಏನೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಬಂದಿದೆ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಿದ್ದು, ಅದರಿಂದ ಧನರಾಜ್ ಆಚಾರ್ ಅವರಿಗೆ ಭಯ ಆಗಿದ್ದು, ಅವರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹೊತ್ತು. ಇದರಿಂದ ಲಾಯರ್ ಜಗದೀಶ್ ಅವರ ನಿದ್ದೆಗೆಟ್ಟಿದ್ದು. ಕೊನೆಗೆ ಇದು ಉಗ್ರ ಮಂಜು ಅವರೇ ಪ್ಲಾಂಟ್ ಮಾಡಿದಂತಹ ಒಂದು ಪ್ರ್ಯಾಂಕ್ ಅಂತ ಗೊತ್ತಾಗಿದ್ದು. ಬಟ್ ಈ ಒಂದು ಪ್ರ್ಯಾಂಕ್ ಕಾರಣದಿಂದ ಏನು ಲಾಯರ್ ಜಗದೀಶ್ ಅವರ ನಿದ್ದೆಗೆಟ್ಟಿತ್ತಲ್ವಾ, ಅದರ ಕೆಟ್ಟ ಪರಿಣಾಮ ಮುಂದಿನ ದಿನ ಇಡೀ ಮನೆ ಮೇಲೆ ಆಯ್ತು ಅನ್ನೋದು ಕೂಡ ನಿನ್ನೆ ಎಪಿಸೋಡ್ ನಲ್ಲಿ ತುಂಬಾ ದೊಡ್ಡ ಹೈಲೈಟ್ ಆಗಿತ್ತು. ಇನ್ಫ್ಯಾಕ್ಟ್ ಮೊದಲನೇದಾಗಿ ನಾಮಿನೇಟ್ ಆಗಿದ್ದಂತಹ ನರಕವಾಸಿ ಚೈತ್ರ ಕುಂದಾಪುರ ಅವ್ರ ಆದ್ಮೇಲೆ ಬಿಗ್ ಬಾಸ್ ಇನ್ನೊಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಸ್ವರ್ಗವಾಸಿಗಳನ್ನ ಕೆಲವರನ್ನ ನಾಮಿನೇಟ್ ಕೂಡ ಮಾಡಿದ್ರು. ಸೊ ಈಗ ಬುಧವಾರದ ಎಪಿಸೋಡ್ ನಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಸ್ವರ್ಗವಾಸಿಗಳು, ಅವರು ಈ ನಾಮಿನೇಷನ್ ಇಂದ ಹೊರಬರ್ಲಿಕ್ಕೆ ಒಂದು ಟಾಸ್ಕ್ ಅನ್ನ ಗೆಲ್ಲುವಂತಹ ಒಂದು ವಿಷಯವನ್ನ ಬಿಗ್ ಬಾಸ್ ಬಿಗ್ ಮನೆಯಲ್ಲಿ ಮುಂದಿಡ್ತಾರೆ. ಸೊ ಆ ಒಂದು ಟಾಸ್ಕ್ ನ ಉಸ್ತುವಾರಿಯನ್ನ ಧನರಾಜ್ ಆಚಾರ್ ಅವರಿಗೆ ಕೊಡ್ತಾರೆ. ಸೊ ಸ್ವರ್ಗವಾಸಿಗಳೇ ಆಡಿದಂತಹ ಒಂದು ಟಾಸ್ಕ್ ಇದು. ಈ ಒಂದು ಟಾಸ್ಕ್ ಆಡುವಂತಹ ಟೈಮ್ ನಲ್ಲಿ ಲಾಯರ್ ಜಗದೀಶ್ ಮತ್ತು ಧನರಾಜ್ ಆಚಾರ್ ಅವರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಧನರಾಜ್ ಆಚಾರ್ ಸಿಕ್ಕಾಬಟ್ಟೆ ಪ್ರವೋಕ್ ಆಗ್ತಾರೆ ಲಾಯರ್ ಜಗದೀಶ್ ಅವರ ಟೀಕೆ ಭರಿತ ಮಾತುಗಳಿಂದ. ಮತ್ತೆ ಸಿಕ್ಕಾಬಟ್ಟೆ ಟೀಕೆ ಮಾಡ್ತಾರೆ. ಅವರಿಗೆ ಹೆಂಗೆ ಇದನ್ನ ಕಂಟ್ರೋಲಿಗೆ ತಗೊಳ್ಳೋದು, ಹೆಂಗೆ ನಾನು ರೆಫರಿ ಜಾಬ್ ಅನ್ನ, ಉಸ್ತುವಾರಿ ಕೆಲಸವನ್ನ ಸರಿಯಾಗಿ ನಿರ್ವಹಿಸುವುದು ಅನ್ನುವಂತಹ ಒಂದು ಗೊಂದಲ ಉಂಟಾಗುತ್ತೆ. ಆಗ ಬಿಗ್ ಬಾಸ್ ಧನರಾಜ್ ಆಚಾರ್ ಅವರನ್ನ ಒಳಗ್ ಕರೆದು ಅವರನ್ನ ಸಮಾಧಾನ ಪಡಿಸ್ತಾರೆ. ನೀವು ತುಂಬಾ ಚೆನ್ನಾಗಿ ನಿಮ್ಮ ಏನೊಂದು ಉಸ್ತುವಾರಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಧೈರ್ಯವಾಗಿ ಮುನ್ನುಗ್ಗಿ, ನೀವು ಜಿಂಕೆ, ನಿಮ್ಮ ಕಾನ್ಫಿಡೆನ್ಸ್ ಯಾವತ್ತೂ ಕುಗ್ಗಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ಸ್ವಲ್ಪ ಮತ್ತೆ ಲಾಯರ್ ಜಗದೀಶ್ ಅವ್ರ ಮೇಲೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡುವಂತಹ ಪ್ರಯತ್ನ ಧನರಾಜ್ ಆಚಾರ್ ಅವ್ರ ಕಡೆಯಿಂದ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಇಡೀ ಮನೆಯ ವಾತಾವರಣವನ್ನ ತುಂಬಾ ನಕಾರಾತ್ಮಕವಾಗಿ ಬದಲಿಸುವಲ್ಲಿ ಲಾಯರ್ ಜಗದೀಶ್ ಅವರ ಪಾತ್ರ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ನಿನ್ನೆ ಎಪಿಸೋಡ್ ನೋಡಿದವರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಧನರಾಜ್ ಅವರು ಹತ್ತಿದ್ದು, ಜೊತೆಗೆ ಟಾಸ್ಕ್ ಅರ್ಧಕ್ಕೆ ಸ್ಟಾಪ್ ಆಗಿದ್ದು. ಅಂದ್ರೆ ಈ ನಾಮಿನೇಷನ್ ಇಂದ ಹೊರಗೆ ಬರುವಂತಹ ಟಾಸ್ಕ್ ಬಿಕಾಸ್ ಆಫ್ ಧನರಾಜ್ ಆಚಾರ್ ಮತ್ತು ಲಾಯರ್ ಜಗದೀಶ್ ನಡುವಿನ ಮಾತಿನ ಚಕಮಕಿಯಿಂದ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ. ಜೊತೆಗೆ ಬಿಗ್ ಬಾಸ್ ಅವರು ವಾಪಸ್ ಕರೆದು ಮತ್ತೆ ಟಾಸ್ಕ್ ನ ಸ್ಟಾರ್ಟ್ ಮಾಡಿಸ್ತಾರೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಲಾಯರ್ ಜಗದೀಶ್ ಅವರು ಮತ್ತೆ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಡೀ ಮನೆಯವರಿಗೆ ಒಂದು ರೀತಿ ನೆಗೆಟಿವ್ ಇದಾಗುತ್ತೆ. ಬಟ್ ನರಕವಾಸಿಗಳು ತಕ್ಕಮಟ್ಟಿಗೆ ಸ್ವಲ್ಪ ಲಾಯರ್ ಜಗದೀಶ್ ಅವರ ಈ ಆಕ್ಟಿವಿಟಿಗಳನ್ನ ಎಂಜಾಯ್ ಮಾಡ್ತಿರ್ತಾರೆ. ಬಿಕಾಸ್ ಅದರಿಂದ ಕನ್ಫ್ಯೂಸ್ಡ್ ಆಗಿ ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇರೋದು ಸ್ವರ್ಗವಾಸಿಗಳು. ಸೊ ಹಾಗಾಗಿ ಇವ್ರು ಸ್ವಲ್ಪ ಖುಷಿಯಾಗಿರ್ತಾರೆ. ಬಟ್ ಕೊನೆಯಲ್ಲಿ ಈ ಒಂದು ನಾಮಿನೇಷನ್ ಟಾಸ್ಕ್ ನಿಂದ ಹೊರಬರುವಂತಹ ಒಂದು ಟಾಸ್ಕ್ ಏನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಉಗ್ರಂ ಮಂಜು ಅವರು ವಿನ್ನರ್ ಆಗ್ತಾರೆ. ಸೊ ಈ ವಾರದ ನಾಮಿನೇಷನ್ ಇಂದ ಉಗ್ರಂ ಮಂಜು ಅವರು ಹೊರಗುಳಿತಾರೆ. ಬಟ್ ಟಾಸ್ಕ್ ನಂತರ ಧನರಾಜ್ ಆಚಾರ್ ಜೊತೆಗೆ ಏನು ಮಾತಿನ ಚಕಮಕಿ ಆಗಿರ್ತಾರೆ ಈ ಟಾಸ್ಕ್ ಟೈಮಲ್ಲಿ, ಅದನ್ನ ಆಧಾರವಾಗಿ ಇಟ್ಕೊಂಡು ಲಾಯರ್ ಜಗದೀಶ್ ಅವರು ಅವನೊಬ್ಬ ಕಾಮಿಡಿ ಪೀಸು, ಅವನಿಗೆ ರೆಫರಿ ಆಗಕ್ಕೂ ಲಾಯಕ್ಕಿಲ್ಲ, ಅವ್ನು ರೆಫರಿ ಬಿಡಿ, ಅವನು ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಕ್ಕೂ ಲಾಯಕ್ಕಿಲ್ಲ, ಅವನ ಕೈಲಿ ಏನೂ ಆಗಲ್ಲ ಅನ್ನೋ ರೀತಿಯೆಲ್ಲ ತುಂಬಾ ಸಲ ತುಂಬಾ ಡಿರಾಗೇಟರಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ ಧನರಾಜ್ ಆಚಾರ್ ಅವ್ರ ಮೇಲೆ. ಇನ್ಫ್ಯಾಕ್ಟ್ ಮಾತಿನ ಚಕಮಕಿ ಆದಾಗ್ಲಂತೂ ತುಂಬಾನೇ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡ್ರು ಅನ್ನೋದು ಲಾಯರ್ ಜಗದೀಶ್ ಅವರು ಧನರಾಜ್ ಆಚಾರ್ ಅವ್ರನ್ನ ತುಂಬಾ ದೊಡ್ಡದಾಗೆ ಗೊತ್ತಾಗುತ್ತೆ. ಬಿಕಾಸ್ ಧನರಾಜ್ ಈಸ್ ವೆರಿ ಪಾಪ ಕಂಪ್ಯಾರಿಟಿವ್ಲಿ ಹೇಳ್ಬೇಕು ಅಂತಂದ್ರೆ. ಅವ್ರು ಇನ್ಫ್ಯಾಕ್ಟ್
ಒಂದು ಯಾವುದೋ ಒಂದು ಸನ್ನಿವೇಶಕ್ಕೆ ಈಗ ಪ್ರ್ಯಾಂಕ್ ಏನ್ ಮಾಡಿರ್ತಾರೆ ಉಗ್ರ ಮಂಜು ಅವರು ಧನರಾಜ್ ಆಚಾರ್ ಅವ್ರ ಜೊತೆಗೆ ಸೇರ್ಕೊಂಡು ಆ ವಿಚಾರಕ್ಕೆ ನಿದ್ದೆ ಬರ್ಲಿಲ್ಲ ಲಾಯರ್ ಜಗದೀಶ್ ಅನ್ನೋ ಕಾರಣಕ್ಕೆ ಅವ್ರು ಹೋಗಿ ಪಾಪ ಕಾಲಿಗೂ ಕೂಡ ಬೀಳ್ತಾರೆ ಧನರಾಜ್ ಆಚಾರ್ ಅವರು. ಸಾರಿ ಸರ್, ನಾನು ಪ್ರ್ಯಾಂಕ್ ಮಾಡಿದ್ದು, ನಿಮಗೆ ಅದರಿಂದ ತೊಂದರೆ ಆಯ್ತು, ಕ್ಷಮಿಸ್ಬಿಡಿ ಅಂತ. ಬಟ್ ಲಾಯರ್ ಜಗದೀಶ್ ಅವರು ಯಾವುದೇ ರೀತಿಯಿಂದನೂ ಜಗ್ಗೋ ತರ ಕಾಣ್ತಾನೆ ಇಲ್ಲ. ಬಂದ್ ಕಾಲಿಗೆ ಬಿದ್ರು ರಾತ್ರಿ ಎಲ್ಲ ತಪ್ಪು ಮಾಡ್ಬಿಡೋದು, ಈಗ ಬಂದ್ ಕಾಲಿಗೆ ಬೀಳೋದು, ಆ ರೀತಿ ಎಲ್ಲ ಅವ್ರನ್ನ ತುಂಬಾ ಡಿರೋಗೇಟರಿ ಸ್ಟೇಟ್ಮೆಂಟ್ಸ್ ಕೊಡೋದು, ಅವ್ರನ್ನ ತುಂಬಾ ಕೀಳಾಗಿ ಕಾಣೋದು, ಆ ಥರದೆಲ್ಲ ಮಾಡ್ತಾರೆ. ಅದಾದ್ಮೇಲೆ ಈ ಉಗ್ರಂ ಮಂಜು ಅವರು ಟಾಸ್ಕ್ ವಿನ್ ಆದ್ಮೇಲೆ ಇದೇ ಮಾತನ್ನ ಅವರು ಮನೆಯಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ. ಧನರಾಜ್ ಆಚಾರ್ ಒಳ್ಳೆ ಕಾಮಿಡಿ ಪೀಸ್ ಅವನು, ಹಂಗೆ ಹಿಂಗೆ ಅಂತ. ಅದು ಸ್ವಲ್ಪ ಮಾನಸ ತುಕಾಲಿ ಅಂದ್ರೆ ತುಕಾಲಿ ಅವರ ವೈಫ್ ಮಾನಸ ಅವರಿಗೆ ಟ್ರಿಗರ್ ಆಗುತ್ತೆ. ಏನಕ್ಕೆ ನಂಗೆ ಕಾಮಿಡಿ ಪೀಸ್ ಅಂತ ಅಷ್ಟು ಕೇವಲವಾಗಿ ಯಾಕೆ ಮಾತಾಡ್ತೀರಾ? ಕಾಮಿಡಿ ಪೀಸ್ ಅಂದ ತಕ್ಷಣ ನಿಮಗೆ ಸುಮ್ಮನೆ ಇದು ಅಷ್ಟು ಸುಲಭ ಅಂತ ಅನ್ಕೊಂಡ್ರ? ಅವ್ರು ಎಂತೆಂಥ ಟೈಮಲ್ಲಿ ಎಂಟರ್ಟೈನ್ ಮಾಡ್ತಾರೆ, ಹಂಗೆಲ್ಲ ಹೇಳ್ಬೇಡಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಲಾಯರ್ ಜಗದೀಶ್ ಅವರು ಮಾನಸ ತುಕಾಲಿ ಅವ್ರ ಮೇಲೂ ಕೂಡ ತಮ್ಮ ಮಾತಿನ ಬಾಣಗಳನ್ನ ಬಿಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಅಂದ್ರೆ ಹೋಗೆಲೆ ಬಾರೆಲೆ ಅನ್ಕೊಂಡು, ಇನ್ಫ್ಯಾಕ್ಟ್ ಅದು ಅವರಿಬ್ಬರು ನಡುವೆ ತುಂಬಾ ಆ ಥರದೊಂದು ಮಾತಿನ ಚಕಮಕಿ ಆಗುತ್ತೆ. ಕೊನೆಗೆ ಆ ಟೈಮಲ್ಲಿ ನರಕವಾಸಿಗಳಾದಂತಹ ಶಿಶಿರ್ ಮತ್ತು ಎಲ್ಲರೂ ಬಂದು ಎಗೇನ್ ಲಾಯರ್ ಜಗದೀಶ್ ಅವರ ವಿರುದ್ಧ ನಿಲ್ತಾರೆ. ಅಂದ್ರೆ ಒಂದು ಹುಡುಗಿಗೆ ನೀವು ಹೋಗಲೇ ಬಾರಲೆ ಆ ಥರ ಎಲ್ಲ ಮಾತಾಡಬೇಡಿ, ಆ ಥರದ್ದೆಲ್ಲ. ಆದ್ರೂ ಲಾಯರ್ ಜಗದೀಶ್ ಕುಗ್ಗದೇನೆ ಅದೇ ಧಾಟಿಯಲ್ಲಿ ಮಾತಾಡ್ತಾನೆ, ಎಲ್ರೂ ಬೈದು ಏಕವಚನದಲ್ಲಿ ಮಾತಾಡಿ ಒಂದು ರೀತಿ ಕಂಪ್ಲೀಟ್ ಬುಧವಾರದ ಎಪಿಸೋಡ್ ಲಾಯರ್ ಜಗದೀಶ್ ಅವ್ರ ಮೇಲೆನೆ ಹೋಗಿತ್ತು. ಕ್ಯಾಮ್ರಾಗಳೆಲ್ಲ ಅವ್ರ ಸುತ್ತಾನೆ ಇತ್ತು. ಬಿಕಾಸ್ ಅವ್ರು ಯಾವುದೇ ರೀತಿ ನಡ್ಕೊಂಡಿರಬಹುದು, ಬಟ್ ಲೈಮ್ ಲೈಟ್ ಅವ್ರ ಮೇಲೇನೆ ಇತ್ತು. ಸದ್ಯಕ್ಕೆ ಇವತ್ತಿನ ಎಪಿಸೋಡ್ ಏನು ಪ್ರೊಮೋಗಳು ಬಿಟ್ಟಿದ್ದಾರೆ, ಇದರಲ್ಲಿ ಅವರು ಬಿಗ್ ಬಾಸ್ಗೆ ಚಾಲೆಂಜ್ ಮಾಡ್ತಾರೆ. ಬಿಕಾಸ್ ಈಗ ಈ 16 ಜನ ಕಂಟೆಸ್ಟೆಂಟ್ಸ್ಗಳು ಈಗ ಲಾಯರ್ ಜಗದೀಶ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವ್ರು ಮಾತಾಡುವ ರೀತಿ, ಅವ್ರ ಕಿರಿಕಿರಿ ಉಂಟು ಮಾಡ್ತಾ ಇರುವಂತಹ ರೀತಿಯಿಂದ ಬೇಸತ್ತು ಅವ್ರ ವಿರುದ್ಧ ಅಥವಾ ಅವ್ರ ಜೊತೆಗೆ ಯಾರು ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ವಿತ್ ಲಾಯರ್ ಜಗದೀಶ್. ಬಿಕಾಸ್ ಅದಕ್ಕೆ ಕಾರಣ ಲಾಯರ್ ಜಗದೀಶ್ ಅವರ ನಡತೆನೇ ಕಾರಣ. ಹಾಗಾಗಿ ಈಗ ಲಾಯರ್ ಜಗದೀಶ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇಷ್ಟೂ ಜನ ನನ್ನ ಹಿಂದೆ ಬಿದ್ದಿದ್ದಾರೆ, ಇವಾಗ ಎಲ್ಲರೂ ನನಗೆ ಆಪೋಸಿಟ್ ಆಗಿದ್ದಾರೆ, ನಾನೇನು ಈ ಬಿಗ್ ಬಾಸ್ ಅಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಗ್ ಬಾಸ್ನೇ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಹೊರಗಡೆ ಹೋಗಿ, ಐ ಕ್ಯಾನ್ ಡೆಸ್ಟ್ರಾಯ್ ದ ಗೌರ್ನಮೆಂಟ್, ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೆಲ್ಲ ಇದಕ್ಕೆಲ್ಲ ಹೆದರೋದೇ ಇಲ್ಲ, ನಾನು ನಿಮ್ಮ ಬಿಗ್ ಬಾಸ್ ಎಲ್ಲ ಆಚೆ ತರ್ತೀನಿ. ಮತ್ತೆ ಎಲ್ರಿಗೂ ಆವಾಜ್ ಕೂಡ ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತಿನ ಪ್ರೋಮೋದಲ್ಲಿ ನಿಮ್ದು ಏನೇನಿದೆ ಕೇಸೆಲ್ಲ ಆಚೆ ತೆಗಿತೀನಿ ಹೊರಗಡೆ ಹೋದ್ಮೇಲೆ, ನಂಗೇನು ಹೊರಗಡೆ ಹೋಗೋಕ್ಕೆ ಕೇರಿಲ್ಲ, ಹೋಗ್ಬಿಟ್ಟು ಎಲ್ಲ ನಿಮ್ದೆಲ್ಲ ಬಂಡವಾಳ ಎಲ್ಲ ಆಚೆ ತರ್ತೀನಿ, ಆ ರೀತಿ ಎಲ್ಲ ಮಾತುಗಳನ್ನ ಅವರು ಸದ್ಯಕ್ಕೆ ಇವತ್ತಿನ ಪ್ರೋಮೋದಲ್ಲಿ ಆಡಿದ್ದಾರೆ. ಸೊ ಬಿಗ್ ಬಾಸ್ನೇ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಇದಕ್ಕೆ ತಕ್ಕ ಉತ್ತರವನ್ನ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ ಸರಿಯಾಗೇ ಕೊಡ್ತಾರೆ ಅನ್ನುವಂತಹ ಒಂದು ಮಾಹಿತಿನೋ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ತಲೆಗೆ ಬರ್ತಾ ಇದೆ. ಡೆಫಿನೆಟ್ ಆಗಿ ಇದಕ್ಕೊಂದು ಸರಿಯಾಗಿ ಒಂದು ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋ ಅಥವಾ ಒಂದು ಅನಿಸಿಕೆ ಇವಾಗ ಉಂಟಾಗ್ತಾ ಇದೆ. ನಿಮಗೆ ಸ್ನೇಹಿತರೆ ಲಾಯರ್ ಜಗದೀಶ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ನಡತೆಯ ಬಗ್ಗೆ ಏನು ಅನ್ನಿಸ್ತು? ಹಾಗೇನೆ ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವರ ನಾನು ಬಿಗ್ ಬಾಸ್ ಅನ್ನೇ ಡಿಸ್ಟ್ರಾಯ್ ಮಾಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ಗೆ ಯಾವ ರೀತಿ ಖಡಕ್ ಆಗಿ ವಾರ್ನಿಂಗು ಟಾಂಗು ಕೊಡಬಹುದು, ಅಥವಾ ನಿಜವಾಗ್ಲೂ ಲಾಯರ್ ಜಗದೀಶ್ ಮನೆ ಬಿಟ್ಟೆ ಹೋಗಬಹುದಾ ಅಥವಾ ಬಿಗ್ ಬಾಸ್ ಅವರೇ ಕಳಿಸಬಹುದಾ? ಬಿಕಾಸ್ ಇಟ್ಸ್ ಅ ಮ್ಯಾಟರ್ ಆಫ್ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಲ್ವಾ. ಇವಾಗ ಬಿಗ್ ಬಾಸ್ ಶೋನೇ ಇವರು ತುಂಬಾ ಕೆಳಮಟ್ಟದಲ್ಲಿ ಕಾಣ್ತಿದ್ದಾರೆ. ಈ ಬಿಗ್ ಬಾಸ್ ಎಲ್ಲ ಏನೂ ಇಲ್ಲ, ನನ್ನನ್ನು ಕೇಳದೆ ಅದು ಹೆಂಗ್ ನಡೆಸ್ತೀರಾ, ನಾವು ನಡೆಸ್ಬಿಡ್ತೀರಾ, ನಾನು ನಡ್ಸಕ್ ಬಿಟ್ಬಿಡ್ತೀರಾ ನಿಮ್ಮನ್ನ ಈ ಶೋನ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಸೊ ಬಿಗ್ ಬಾಸ್ನ ಒಂದು ರೀತಿ ಸೆಲ್ಫ್ ರೆಸ್ಪೆಕ್ಟ್ ಪ್ರಶ್ನೆ ಇದು. ಸೊ ಇದಕ್ಕೆ ಬಿಗ್ ಬಾಸ್ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ, ಕಿಚ್ಚ ಸುದೀಪ್ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಸೊ ಸ್ನೇಹಿತರೆ, ನಿಮಗೆ ಈ ಎಲ್ಲ ವಿದ್ಯಮಾನಗಳನ್ನ ನೋಡುವಾಗ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.